ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ. ರಾಮ್ ಪ್ರೇಮನ ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಬಂದಿರ್ತಾನೆ. ಅಲ್ಲಿಗೆ ಆ ಫೇಕ್ ಲಾಯರ್ ಕೂಡ ಜನಾರ್ದನ್ ಕೂಡ ಬಂದಿರ್ತಾರೆ. ಏನಿದು ಲಾಯರು ಯಾರನ್ನೋ ಮೀಟ್ ಮಾಡಕ್ಕೆ ಹೋಗ್ತಿದ್ರಲ್ಲ, ಏನೋ ನಡೀತಿದೆ ಇಲ್ಲಿ ಗೋಲ್ಮಾಲ್, ಸೊ ಅವನ್ನ ಹಿಂಬಾಲಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಅಲ್ಲಿ ನೋಡಿದ್ರೆ ಸ್ನೇಹ ಆ ಲಾಯರ್ ಜೊತೆ ಮಾತಾಡ್ತಿರ್ತಾರೆ. ಆಗ ಏನಿದು ಸ್ನೇಹ ಮಾತಾಡ್ತಿದ್ರಲ್ಲ, ಏನು ಮಾತಾಡ್ತಿದ್ದಾಳೆ ಈ ಲಾಯರ್ ಜೊತೆ ಸೇರಿಕೊಂಡು, ಏನೋ ಗೇಮ್ ಮಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ರಾಮ್ ಹಾಗೆ ಹಿಂದೆಯಿಂದ ಮಾತಾಡ್ತಿದ್ದಾರೆ. ಆಗ ಸ್ನೇಹ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರ್ದು, ವೇದ್ಗೆ ವೇಲ್ ಸಿಗಲೇಬೇಕು, ಅವನಿಂದ ನನಗೆ ತುಂಬ ಹೆಲ್ಪ್ ಆಗೋದಿದೆ, ತುಂಬ ಕೆಲಸಗಳಿದೆ ಅಂತ ಹೇಳ್ತಾರೆ. ಆಗಲ್ಲ ಮೇಡಮ್, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಬಿಡಿಸ್ಬೋದು, ತುಂಬ ಕಷ್ಟ ಆಗುತ್ತೆ. ಹೌದಾ, ಏನು ಕಷ್ಟ ಆಗುತ್ತೆ? ಅವನಿಂದ ಒಳ್ಳೆ ಕೆಲಸನೇ ಆಗಿದೆ, ಅವನು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡುವಂಥ ವ್ಯಕ್ತಿ ಮೇಡಮ್, ನಿಮಗೆ ಗೊತ್ತಲ್ಲ ಅಂತ ಲಾಯರ್ ಹೇಳ್ತಿರ್ತಾರೆ. ಹೌದಾ, ಹಾಗಾದರೆ ಸರಿ ತಗೊಳ್ಳಿ ಅಂತ, ಇಲ್ಲೊಂದು ಸ್ವಲ್ಪ ಇದೆ, ಕೆಲಸ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು, ಇವಾಗ ಆಗುತ್ತೆ ಮೇಡಮ್, ನಾನು ಹೇಗಾದರೂ ಮಾಡಿ ಅವನ್ನ ಹೊರಗಡೆ ಕರ್ಕೊಂಬರ್ತೀನಿ, ನೀವು ಇಷ್ಟು ಕೊಟ್ಟಿದ್ದೀರಲ್ಲ, ಸರಿ ಆಯಿತು ಬಿಡಿ, ನಿಮ್ಮ ಕೆಲಸ ಫಸ್ಟ್ ಆಗಲಿ, ಆಮೇಲೆ ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಆಯಿತು, ನೀವೇನು ಡೋಂಟ್ ವರಿ ಮೇಡಮ್, ಅವನು ಎಂಥ ವ್ಯಕ್ತಿ ಅಂತ ನಿಮಗೆ ಗೊತ್ತು ತಾನೆ, ಎಷ್ಟು ದುಡ್ಡು ಕೊಟ್ರೂ ಕೂಡ ಅವನು ಬಾಯಿ ಬಿಡ್ತಾರೆ ಅಂತ ಒಳ್ಳೆ ಮನುಷ್ಯ, ನಾಟಕದಲ್ಲಿ ನಂಬರ್ 1 ಅಂತ ಹೇಳ್ತಾರೆ. ಏನಿದು ಅವನಿಗೆ ದುಡ್ಡು ಕೊಡ್ತಾ ಇದ್ದಾನಲ್ಲ ಸ್ನೇಹ, ಏನು ನಡೀತಿದೆ ಇವ್ರ ಮಧ್ಯೆ, ಅದನ್ನು ಕಂಡುಹಿಡಿಲೇಬೇಕು, ಆ ಲಾಯರಿಂದ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾರೆ. ಹೋಗೋಣ ಅಂತ ಹೋಗ್ತಾ ಇರ್ತಾನೆ ರಾಮು. ಅದೇ ಟೈಮ್ಗೆ ಪ್ರೇಮನ ಅಲ್ಲಿ ನೋಡ್ತಾನೆ. ಪ್ರೇಮ, ನೀನು ಇಲ್ಲಿ ಕೂತಿದೀಯಾ ಅಂತ ಒಬ್ಬನೇ ಹಾಗೆ ಮಾತಾಡ್ಕೋತಿರ್ತಾನೆ. ಪ್ರೇಮ, ನೀನು ಈ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಅದಕ್ಕೇನಾ, ಯಾವ ವ್ರತ ಅಂತ ನೀನು ನನಗೆ ಹೇಳಲಿಲ್ಲ ಅಂತ ಹೇಳ್ತಾನೆ. ಏನಿದು, ಯಾವ ವ್ರತ ಮಾಡ್ತಿದ್ದಾಳೆ ಇವಳು ಅಂತ ಹಾಗೆ ನೋಡ್ತಾ ಇರ್ತಾಳೆ ಪ್ರೇಮ. ಅವಳ ಬಾಡಿಗಳು ಅಲ್ಲಿ ಅನ್ನ ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರೆಲ್ಲ ಮಾಡಿ ದೇವ್ರಿಗೆ ಅರ್ಕೆ ತೀರ್ಸೋಕ್ಕೆ ಅಂತ ಬಂದಿರ್ತಾಳೆ. ದೇವ್ರಿಗೆ ರಾಮ್ ಹುಷಾರಾದರೆ ಬಂದು ಅರ್ಕೆ ತೀರ್ತೀನಿ ಅಂತ ಅನ್ಸ್ಕೊಂಡಿರ್ತಾಳಲ್ಲ, ಹಾಗಾಗಿ ಬಂದುಬಿಟ್ಟು ನೆಲದ ಮೇಲೆ ಅನ್ನ ಮಾಡಿ ಊಟ ಮಾಡೋಕ್ಕೆ ಅಂತ ಬಂದಿರ್ತಾಳೆ. ಆಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾಳೆ, ದೇವರೇ, ನನ್ನ ರಾಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಕೊಡಬೇಡ ಕಣಪ್ಪ, ಅವನು MLA ವಿಷಯದಲ್ಲಿ ಅವನು ಸಾವಿಂದ ಬಚಾವಾಗಿ ಬಂದಿದ್ದಾನೆ, ಅದಕ್ಕೆ ಕಾರಣ ನಾನೇ ಆದರೂ ಸೂತ್ರಧಾರ ನೀನೇ ಆಗಿದೆಯಾ, ನಿನ್ನಿಂದ ಮಾತ್ರ ನನ್ನ ರಾಮ್ನ ನನಗೆ ಉಳಿಸ್ಕೊಡೋಕ್ಕೆ ಸಾಧ್ಯ ಆಯಿತು ದೇವರೇ. ಯಾವಾಗಲೂ ಅವನು ಖುಷಿಯಾಗಿ ಇರಂಗೆ ಮಾಡು, ಇವಾಗ ಒಂದು ಸ್ವಲ್ಪ ಎಲ್ಲ ಟೆನ್ಷನಿಂದ ಮುಕ್ತಗೊಂಡು ಖುಷಿಯಾಗಿದ್ದಾನೆ, ಹ್ಯಾಪಿಯಾಗಿದ್ದಾನೆ, ಸೊ ಹಂಗಾಗಿ ಅವ್ನು ಯಾವಾಗಲೂ ಖುಷಿಯಾಗಿರಂಗೆ ಮಾಡು, ಅವ್ನು ಬಹಳಲ್ಲಿ ನೆಮ್ಮದಿ ಸಿಗೋಂಗೆ ಮಾಡು ದೇವರೇ. ಏನೇ ಕಷ್ಟ ಇದ್ದರೂ ಕೂಡ ನನಗೆ ಕೊಡು, ನಾನು ಅನುಭವಿಸ್ತೀನಿ, ಆದರೆ ರಾಮ ಮಾತ್ರ ಕೊಡಬೇಡ, ಅವನು ನನ್ನ ಜೀವ, ಆ ಜೀವನೇ ಇಲ್ಲ ಅಂತ ಅಂದರೆ ನಾನು ನಿಜವಾಗ್ಲೂ ಬದುಕ್ತೀನಿ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ನನ್ನದು 2 ದೇಹ ಆದರೂ ಒಂದೇ ಜೀವ ಥರ ಇದ್ದೀನಿ ಭಗವಂತ, ದಯವಿಟ್ಟು ನನ್ನ ರಾಮ್ನ ಕಾಪಾಡು, ನನ್ನ ರಾಮ್ಗೆ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವಂಥ ಅವನಿಗೆ ಶಕ್ತಿ ಕೊಡು, ಅವನು ಯಾವಾಗಲೂ ಖುಷಿಯಾಗಿರಂಗೆ ಮಾಡು ಅಂತ ದೇವರಲ್ಲಿ ಬೇಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಆ ಲಾಯರು ಹೋಗ್ತಾ ಇರ್ತಾನೆ, ಬಟ್ ರಾಮ್ ಅವನ ಕಡೆ ಗಮನ ಕೊಡದಲ್ಲೇ ಪ್ರೇಮನ ಹಾಗೆ ನೋಡ್ತಾ ನಿಂತಿರ್ತಾರೆ. ಪ್ರೇಮ, ನೀನು ಈ ವ್ರತ ಮಾಡೋಕ್ಕೆ ಅಂತ ಬಂದ್ಯಾ, ಅದು ನನಗೋಸ್ಕರ ವ್ರತ ಮಾಡೋಕ್ಕೆ ಅಂತ ಬಂದಿದ್ಯಾ ಪ್ರೇಮ, ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ಕಪಟ ಅಷ್ಟು ಸುಳ್ಳಿಲ್ಲ ಪ್ರೇಮ, ನಿಂದು ನಿಷ್ಕಲ್ಮಶವಾದ ಪ್ರೀತಿ ಸ್ನೇಹ ಅಂತ ಹಾಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಸ್ನೇಹ ಇನ್ನೊಂದು ಕಡೆ ಅಲ್ಲಿಂದ ಹೊರಟೋಗ್ತಾಳೆ, ಆ ಲಾಯರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ರಾಮ್ ಪ್ರೇಮನ ನೋಡಿ ಹಾಗೆ ನಿಂತ್ಬಿಡ್ತಾನೆ. ಹೌದು, ಇಲ್ಲೇ ನಿಂತ್ಬಿಟ್ನಲ್ಲ, ಆ ಲಾಯರ್ನ ಹೇಗಾದರೂ ಮಾಡಿ ಹಿಡಿಬೇಕು, ಆದಷ್ಟು ಬೇಗ ಏನು ಅಂತ ಕಂಡುಹಿಡಿಬೇಕು ಅವನದು ಎಲ್ಲನೂ ಅಂತ ಹೇಳಿಬಿಟ್ಟು ಅವನಿಂದನೇ ಹೋಗ್ತಾ ಇರ್ತಾನೆ. ಆಗ ಅವನ್ನ ಕೂಡ ಸೈಡ್ ಹೊಡೆದು ಬರ್ತಿರ್ತಾನೆ, ಆದರೂ ಕೂಡ ಅವ್ನು ನಿಲ್ಸೋದೇ ಇಲ್ಲ, ಸೈಡ್ ಹೊಡೆದು ನಿಲ್ಲಿಸೇ ಬಿಡ್ತಾನೆ ರಾಮ್ ಹಂಗೆ ಗಾಡಿನ. ಏಯ್, ಯಾರೋ ನೀನು, ಯಾಕೆ ಹೀಗೆ ಮಾಡ್ತಿದ್ಯಾ, ನನ್ನ ಸಾವು ಬದುಕು ಮಧ್ಯೆ ಆಟ ಆಡ್ತಿದ್ಯಾ, ಏನು ಯಾವ ಕಡೆ ಮಗಳಲ್ಲಿ ಎದ್ದು ಬಂದಿದ್ಯಾ ಅಂತ ಬಾಯಿಗೆ ಬಂದಂಗೆ ಬೈತಿರ್ತಾನೆ ಲಾಯರು. ಆಗ ಕೆಳಗಿಳಿದು, ಸರ್, ಅದು ನೀವು ರಾಮ್ ಡಾಕ್ಟ್ರ್ ಅಲ್ವಾ? ಸರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಸಾರಿ ಸರ್, ನೋಡಲಿಲ್ಲ ನಿಮ್ಮ ಕಾರು ಅಂತ, ಸೊ ಹಂಗಾಗಿ ಸ್ವಲ್ಪ ಬೈದ್ಬಿಟ್ಟೆ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಪರವಾಗಿಲ್ಲ, ನನಗೊಂದು ಸ್ವಲ್ಪ ಕ್ಯಾಶ್ ಬೇಕಿತ್ತು ಸರ್, ಅದಕ್ಕೋಸ್ಕರ ನಿಮ್ಮನ್ನು ನಿಲ್ಲಿಸಿದೆ ಅಂತ ಹೇಳ್ತಾರೆ. ಹೌದಾ, ಕ್ಯಾಶ್ ಬೇಕಿತ್ತ? ನನ್ನ ಹತ್ರ ಕ್ಯಾಶ್ ಇಲ್ಲ ಸರ್, ಈಗ ತಾನೇ ಕಂತೆ ಇಸ್ಕೊಂಬಂದ್ರಿ, ಅದೇಗಿಲ್ಲ ಅಂತ ಹೇಳ್ತಿದ್ದೀರಾ? ನನ್ನ ಹತ್ರ ಹೇಗೆ ಬರುತ್ತೆ ಸರ್, ಅಷ್ಟೊಂದಿಲ್ಲ ಸರ್, ಸ್ವಲ್ಪ ನಂಗೆ ಅರ್ಜೆಂಟ್ ಕೆಲಸ ಇದೆ ಸರ್, ನಾನು ಓಡಬೇಕು ಅಂತ ಹೇಳ್ತಾರೆ. ನಿಂತ್ಕೊಳ್ಳಿ ಸರ್ ಒಂದು ನಿಮಿಷ, ನಮ್ಮ ಪ್ರೇಮ ವ್ಯಕ್ತಿತ್ವದ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವ್ರನ್ನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ಯಾ, ಇರೋ ಸತ್ಯ ಎಲ್ಲ ಒಪ್ಕೊಂಡ್ರೆ ಸರಿ ಆಯಿತು, ಇಲ್ಲ ಅಂತಂದರೆ ನೀನು ಏನು ಮಾಡ್ತೀನಿ ಗೊತ್ತಾ? ಏನು ಸರ್ ಧಮಕಿ ಹಾಕ್ತಿದ್ದೀರಾ
ಮಾಡ್ತಿದ್ದೀರಾ ನೀವು ಅಂತ ಹೇಳಿ ರಾಮ್ ಮೇಲೆ ಕೂಗಾಡ್ತಿರ್ತಾನೆ. ಇನ್ನೊಂದು ಕಡೆ ಸ್ನೇಹ ಹಾಸ್ಪಿಟಲಲ್ಲಿ ಸ್ಟಾಫ್ ಜೊತೆ ಬೈತಿರ್ತಾರೆ. ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ, ಇನ್ನೂ ಮೆಡಿಸಿನ್ಸ್ ಬಂದಿಲ್ಲ, ಯಾವುದು ಕೂಡ ಬಿಲ್ ಪೇ ಆಗಿಲ್ಲ, ಆದಷ್ಟು ಬೇಗ ಸಂಜೆ ಅಷ್ಟರೊಳಗೆ ಎಲ್ಲ ಕೂಡ ಕ್ಲಿಯರ್ ಆಗಬೇಕು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ರಾಮ್ ಕೂಡ ಬರ್ತಾರೆ. ಹೋ ರಾಮ್ ಬಂದ್ಯಾ, ಬಾ, ನಾನು ನೀನು ಬರ್ತೀಯ ಅಂತ ಅಂದ್ಕೊಂಡಿದ್ದೆ, ಕರೆಕ್ಟಾಗಿ ಬಂದೆ, ನನ್ನ ಮೇಲೆ ಕೋಪ ಎಲ್ಲ ಕರಗಿ ನನ್ನನ್ನು ಮಾತಾಡಿಸ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಆಗ ಜೋರಾಗಿ ದೂರ ಆಡ್ತಿರ್ತಾನೆ. ಹೇಯ್ ದೂರ ಹೋಗು, ನಾನು ನಿನ್ನ ಕಷ್ಟ ಸುಖನ ಮಾತಾಡ್ಸೋಕ್ಕೆ ಅಂತ ನಾನು ಬಂದಿಲ್ಲ ಆಯಿತಾ, ಏನಕ್ಕೆ ಅಮಾನತ್ಗೆ ಸೈನ್ ಹಾಕಿಸ್ಕೊಂಡಿದ್ಯಾ ನೀನು ಪ್ರೇಮನ ಜೊತೆ ಅಂತ ಹೇಳಿದೆ. ಇಲ್ಲಪ್ಪ, ನಾನು ಹಾಕಿಸ್ಕೊಂಡಿಲ್ಲ, ಈ ಕೆಲಸ ನೀನು ಬಿಟ್ಟರೆ ಬೇರೆ ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪೂರ್ವಿಕಲ್ಲಿ ಸೈನ್ ಮಾಡಿಸ್ಕೊಂಡು ಕಾಣ್ದಿರೋ ಹಾಗೆ ಇಲ್ಲಿ ಲಾಯರ್ನ ಇಟ್ಟು ಈ ಕೇಸಸ್ನ ಅಪ್ಲಿಕೇಶನ್ ಹಾಕಿದ್ಯಾ ನೀನು ತಾನೇ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾನಾಗಿ ಮಾಡಿಲ್ಲ, ನಾನು ಯಾಕಾಗಿ ಮಾಡಲಿ ಅಂತ ಕೇಳ್ತಾರೆ. ಆಗ ಲಾಯರ್ನ ಕೂಗ್ತಾರೆ. ನೋಡು, ಸಾಕ್ಷಿ ಸಮೇತ ಇಟ್ಕೊಂಡು ಬಂದಿದ್ದೀನಿ, ಎಲ್ಲ ಕೂಡ ನಿಜ ಕೂಡ ಆಗ್ಬಿಟ್ಟಿದ್ದಾರೆ. ನೀನು ಇಂಥ ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನನಗೆ ಅಂದ್ಕೊಂಡಿರಲಿಲ್ಲ, ನೀನು ನೋಡೋಕ್ಕೂ ಕೂಡ ಅಸಹ್ಯ ಆಗ್ತಿದೆ ರಾಮ್, ಅದಾಗಲ್ಲ ರಾಮ್ ಅಂತ ಹೇಳ್ತಾರೆ. ನಾನು ಇವ್ರನ್ನ ನೋಡೇ ಇಲ್ಲ, ಇಷ್ಟಾದ್ರೂ ಕೂಡ ನಡೆದ್ರೂ ಕೂಡ ಇಷ್ಟೊಂದು ನಾಟಕ ಆಡ್ತಿದ್ಯಲ್ಲ ನೀನು ಅಂತ ಹೇಳಿಬಿಟ್ಟು ಜೋರಾಗಿ ಒಂದು ಕಪಾಲಕ್ಕೆ ಹೊಡುತ್ತೇನೆ. ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿಬೇಡ, ಇಷ್ಟೊಂದು ನಾಟಕ ಕೂಡ ಆಡಬೇಡ, ನಿನ್ನ ನಿಜ ಬಣ್ಣ ಎಲ್ಲ ಬಯಲಾಗಿದೆ. ಇವರೆಲ್ಲ ಕೂಡ ನನಗೆ ಹೇಳಿದ್ದಾರೆ, ಇವನ ಜೊತೆ ಸೇರಿಕೊಂಡು ಒಂದು ವ್ಯಕ್ತಿತ್ವಕ್ಕೆ ನೀನು ಮಸಿ ಬಳಕೆ ಹೊಟ್ಟಿದ್ಯಾ, ಯಾರೋ ಒಬ್ಬ ಫೇಕ್ ಲವರ್ಸ್ನ ಕರ್ಕೊಂಬಂದು ಅವಳು ಬಾಲಲ್ಲಿ ಆಟ ಆಡೋಕ್ಕೆ ಅಂತ ಬಂದಿದ್ಯಾ, ನಿನಗಿಷ್ಟೇ ಧೈರ್ಯ ಅಂತ ಹೇಳ್ತಾರೆ. ಆಗ ರಾಮ್ ಸ್ವಲ್ಪ ನಿಂತ್ಕೊ, ನೀನು ನನ್ನ ಬಗ್ಗೆ ಎಲ್ಲ ಹೇಳಿದ್ದಿಲ್ಲ, ಅವಳು ಮಾಡಿದ್ದು ಸರಿನಾ, ಅವಳು ನನ್ನ ಪ್ರೀತಿನ ಕಿತ್ಕೊಂಡು ನಿನ್ನ ಮದುವೆನ ಫೇಕಾಗಿ ಮದುವೆ ಮಾಡಿ ನನ್ನ ಜೀವದ ಜೊತೆ ಆಟ ಆಡಲಿಲ್ವಾ, ಅವಳು ಏನೇ ಆಟ ಆಡಿರ್ಬೋದು, ಆದರೆ ನೀನು ಇಷ್ಟೊಂದು ಇಳಿತಾ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿಬೋದು. ಅವಳು ನಿನ್ನ ಥರ ಕೀಳ್ಮಟ್ಟಕ್ಕೆ ನಿಂತ್ಕೊಂಡು ಯೋಚನೆ ಮಾಡಲ್ಲ, ಅವಳ ಮನಸ್ಸು ಪರಿಶುದ್ಧವಾಗಿದೆ, ಯಾವುದೋ ಒಂದು ಸಲ ಒಂದು ತಪ್ಪು ಮಾಡಿರ್ಬೋದು, ಅದೇ ನಿನ್ನ ಥರ ಪದೇ ಪದೇ ಅವಳು ತಪ್ಪು ಮಾಡ್ತಿಲ್ಲ, ಗೊತ್ತಾಯ್ತಾ. ನೀನು ಇಷ್ಟೊಂದು ಕೆಟ್ಟದಂಗೆ ನೆನ್ಕೊಂಡ್ರೆ ನಿನ್ನ ಮುಖ ಕೂಡ ನಂಗೆ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಇದೇ ಲಾಸ್ಟ್ ವಾರ್ನಿಂಗ್, ನೀನು ಏನಾದರೂ ಅವಳಿಗೆ ತೊಂದರೆ ಕೊಡಬೇಕು ಅಂತ ಇದ್ದರೆ ನನ್ನನ್ನು ದಾಟ್ಕೊಂಡು ಬರಬೇಕಾಗುತ್ತೆ. ಹೌದು, ನಾನು ಅವಳಿರೋವರೆಗೂ ತೊಂದರೆ ಕೊಡ್ತೀನಿ ಅಂತ ಹೇಳ್ತೀನಿ. ಏನು ಇಷ್ಟಾಗಿಯೋ ಅವಳ ಮೇಲೆ ತೊಂದರೆ ಕೊಡ್ತೀನಿ ಅಂತಿದ್ಯಾ, ತೆಗೆದು ಬಿಟ್ಟ ಅಂದರೆ ನಿನಗೆ ಅಂತ ರಾಮ್ ಬೈತಾ ಇರ್ತಾನೆ. ನೋಡು, ಅವಳಿಗೇನೇ ಪ್ರೇಮಂಗೇನೇನು ತೊಂದರೆ ಕೊಡೋದಿದ್ರು ನನ್ನ ದಾಟ್ಕೊಂಡು ನೀರು ಬರಬೇಕು, ನಾನು ಅವಳು ಕಾವಲವಾಗಿ ನಿಂತಿರ್ತೀನಿ, ಅವಳಿಗೆ ಏನೇ ತೊಂದರೆ ಆದರೂ ಕೂಡ ಆ ಜೊತೆಯಲ್ಲಿ ರಾಮ್ ಇರ್ತಾನೆ, ಅದನ್ನು ನೀನು ನೆನಪಲ್ಲಿಟ್ಕೊ ಅಂತ ಹೇಳಿಬಿಟ್ಟು ಅಲ್ಲಿಂದ ರಾಮ್ ಹೊರಟೋಗ್ತಾನೆ. ಆ ಲಾಯರ್ ಕೂಡ ಹೊರಟೋಗ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ, ಪಂಚಮಿ, ಪ್ರೇಮ, ಕಾವ್ಯ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಆಗ ಸ್ವಲ್ಪ ಊಟ ಮಾಡಮ್ಮ, ನೀನು ಊಟ ಮಾಡಲಿಲ್ಲ ಅಂದರೆ ಅಮ್ಮನೂ ಕೂಡ ಊಟ ಮಾಡಲ್ಲ, ನಿಂಗೆ ಇದು ಬೇಕಾ ಅಂತ ಹೇಳ್ತಿರ್ತಾರೆ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ, ನೀನು ಈ ಥರ ಕೂತ್ರೆ ನಮಗೆಲ್ರಿಗೂ ಕೈ ಕಾಲೇ ಆಡಲ್ಲ, ಸ್ವಲ್ಪ ಊಟ ಮಾಡಮ್ಮ, ಜಾಣ ಮರಿ ಅಲ್ವಾ ಅಂತ ಪ್ರೇಮ ಊಟ ಮಾಡಿಸ್ತಿರ್ತಾಳೆ. ನನಗೆ ಬೇಡ ಅಂತ ಹೇಳ್ತಿರ್ತಾರೆ. ನಾನು ಅದೇ ಹುಡುಗನ ಕರ್ಕೊಂಬಂದು ಅವನ ಜೊತೆ ಮಾತಾಡಿ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ, ಸ್ವಲ್ಪ ಊಟ ಮಾಡಮ್ಮ, ಅಮ್ಮ ಹಸ್ಕೊಂಡಿರೋದು ನಿನ್ಗೆ ಬೇಕಾ ಅಂತ ಹೇಳಿ ಪೂಸಿ ಮಾಡಿ ಅವಳಿಗೆ ಊಟ ಮಾಡಿಸ್ತಾರೆ. ಜಾಣೆ, ನೀನು ನಗ್ನಗ್ತಾ ಖುಷಿಯಾಗಿದ್ದರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ, ಪಂಚಮಿ ಅಳ್ಬೇಡ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಆ ರೌಡಿಗಳು ಗರುಡ ಬರೋದನ್ನೇ ದಾರಿನೇ ಕಾಯ್ತಾ ಇರ್ತಾರೆ. ಏನಿದು ಇಷ್ಟೊತ್ತಾದರೂ ಬರ್ನೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕಿಟ್ಟಿಗೆ ಕಾಲ್ ಮಾಡ್ತಾರೆ. ಅಣ್ಣ ಇನ್ನೂ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು, ಒಂದು 10 ನಿಮಿಷ ಇರೋ, ಅವ್ನು ಬರೋ ಟೈಮ್ ಆಯಿತು, ಬರ್ತಾನೆ ಅಂತ ಹೇಳ್ತಾನೆ. ನೋಡಿದರೆ ಕರೆಕ್ಟಾಗಿ ಅಲ್ಲೇ ಆ ಗರುಡ ಒಬ್ಬನೇ ನಡ್ಕೊಂಡು ಬರ್ತಿರ್ತಾನೆ. ಅವತ್ತು ಅವ್ರ ಭಾವನ ಕೂಡ ಕರ್ಕೊಂಬಂದಿರಲ್ಲ, ಅವನೇ ಒಬ್ಬನೇ ನಡ್ಕೊಂಡು ಬರ್ತಿರ್ತಾನೆ. ಆಗ ಗರುಡ ಬಂದಕೊಂಡ್ರು, ನೀವೆಲ್ಲ ಇಲ್ಲೇ ನಿಂತಿರಿ ಆಯಿತಾ, ನಾನೊಬ್ಬನೇ ಹೋಗಿ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಇದ್ದಂಥ ಹುಡುಗರನ್ನೆಲ್ಲ ನಿಲ್ಲಿಸಿ ಅದರಲ್ಲಿ ಒಬ್ಬ ರೌಡಿ ಮಾತ್ರ ಬರ್ತಾನೆ. ಆಗ ಗರುಡನಿಗೆ ಗೊತ್ತೇ ಇರಲ್ಲ, ಅವನ ಹಿಂದೆ ಮುಂದೆ ಯಾರೂ ಇರಲ್ಲ, ಏನೂ ಇಲ್ಲ ಅಂದ್ಕೊಂಡು ಅವ್ನ ಪಾಡಿಗೆ ಅವನು ನಡ್ಕೊಂಡು ಬರ್ತಾ ಇರ್ತಾನೆ. ಆಗ ಅದರಲ್ಲಿ ಒಬ್ಬ ರೌಡಿ, ಅಂದರೆ ಮಹಾದೇವ್ ಥರನೇ ಇರ್ತಾನೆ, ಆ ಒಬ್ಬ ರೌಡಿ ಹಿಂದೆಯಿಂದ ಚೀಲ ತಂದುಬಿಟ್ಟು ಅವನಿಗೆ ಫುಲ್ ಮುಚ್ಚಳ ಮುಚ್ಚಿಬಿಟ್ಟು ಜೋರಾಗಿ ನುಗ್ತಾ ಇರ್ತಾನೆ. ಯಾರೋ ನೀನು, ಬಿಡೋ ನೀನು, ಯಾಕೋ ಮುಚ್ಚಿದ್ಯಾ ನೀನು ಅಂತ ಗರುಡ ಪದೇ ಪದೇ ಹೇಳ್ತಿರ್ತೀನಿ. ತೆಗಿಯೋ ನೀನು ಮುಚ್ಚಳನ, ಯಾಕೋ ಅಂತ ಹೇಳ್ತಿರ್ತಾನೆ. ಆದರೂ ಕೂಡ ಆ ರೌಡಿ ಜೋರಾಗಿ ಇಟ್ಕೊಂಡಿರ್ತಾನೆ. ಆದರೂ ಬಲೆ ಹುಷಾರು ಗರುಡ, ಅವನ ಜೋಬಲ್ಲೂ ಕೂಡ ಒಂದು ಚಾಕು ಇರುತ್ತೆ, ಆ ಚಾಕುನ ತಗೊಂಡು ಜೋರಾಗಿ ಅವನಿಗೂ ಕೂಡ ಚುಚ್ಚೋಕ್ಕೆ ಅಂತ ಎಲ್ಲ ಹೋಗ್ತಾನೆ. ಅವನು ಕೂಡ ಅಟ್ಯಾಕ್ ಮಾಡಬೇಕು ಅಂತ ತುಂಬ ಸಾಹಸ ಪಡ್ತಾನೆ, ಅವನ ಕೈಗೂ ಕೂಡ ಚಾಕನ್ನ ಹಾಕ್ತಾನೆ. ಆಗ ಆ ರೌಡಿ ಅಮ್ಮ ಅಂತ ಜೋರಾಗಿ ಕಿರಿಚ್ಕೊಳ್ತಾನೆ. ಆ ಕೂಡ ಬ್ಲಡ್ ಬರ್ತಿರುತ್ತೆ. ಆದರೂ ಕೂಡ ಆ ರೌಡಿ ಬಿಡಲ್ಲ. ಗರುಡ ಆದರೂ ತುಂಬಾ ಶಕ್ತಿವಂತ, ಅವನ ಕೈಲಿದ್ದಂತಹ ಚಾಕುವಲ್ಲಿ ಅವನಿಗೆಲ್ಲನೂ ಕೂಡ ಪರ್ಚಾಕಿರ್ತಾನೆ. ಅವನು ಕೂಡ ಅದೇ ಟೈಮ್ಗೆ ರೌಡಿ ಅವನ ಜೋಬಲಿದ್ದಂಥ ಒಂದು ಚಾಕುನ ತೊಗೊಂಡು ಕೊನೆಗೂ ಕೂಡ ಆ ಗರುಡಂಗೆ ಚುಚ್ಚೇ ಬಿಡ್ತಾನೆ. ಅವನು ಮಹಾದೇವ ಬಿಡೋ ನನ್ನ, ಯಾಕೋ ಹಿಂಗೆ ಮುಚ್ಚಳ ಮುಚ್ಚೊಡಿತಿದ್ಯಾ, ಬಿಡೋ ಅಂತ ಗರುಡ ಹಾಗೆ ಕೂಗಾಡ್ತಿರ್ತಾನೆ. ಬಟ್ ಅಲ್ಲಿ ಇರೋದು ಮಹಾದೇವ ಅಂತ
ಅಂದ್ಕೊಂಡಿರ್ತಾನೆ. ಆ ಟೈಮ್ಗೆ ಅವನಿಗೆ ಚುಚ್ಚಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿದ್ದಂಥ ಹುಡುಗರು ಕೂಡ ಅವನ ಜೊತೆ ಹೊರಟೋಗ್ತಾರೆ. ಬಟ್ ಎಲ್ಲಿ ಚುಚ್ಚಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಕಡೆ ಮಹಾದೇವ ಏನೋ ಹುಡ್ಕೋಕ್ಕೆ ಅಂದ್ಬಿಟ್ಟು ರೂಮಿಗೆ ಬಂದಿರ್ತಾನೆ. ಆಗ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ. ಆಗ ಕೇಳ್ತಾಳೆ ಕಾವ್ಯ, ಏನಿದು ನಿನ್ನ ಬಟ್ಟೆ ಎಲ್ಲ ಗಲೀಜಾಗಿದೆ, ಏನು ಜಗಳಕ್ಕೆ ಹೋಗಿದ್ಯಾ ಅಂತ ಹೇಳ್ತಾರೆ. ಇಲ್ಲಪ್ಪ, ಅದು ಬೈಕು ಸ್ಕಿಡ್ಡಾಗಿ ಬಿದ್ದುಬಿಟ್ಟೆ ಕಾವ್ಯ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲ ನೀನು ಯಾವುದೋ ಜಗಳಕ್ಕೆ ಹೋಗಿದ್ಯಾ ಅನಿಸುತ್ತೆ, ಅದಕ್ಕೆ ನಿನ್ನ ಬಟ್ಟೆ ಎಲ್ಲ ಹೀಗೆ ಗಲೀಜಾಗಿದೆ, ಏನೋ ಸುಳ್ಳು ಹೇಳ್ತಿದ್ಯಾ, ಏನೋ ನನ್ನಿಂದ ಮುಚ್ಚಿಡ್ತಿದ್ಯಾ, ಏನು ಹೇಳು ಮಹಾದೇವ ಅಂತ ಕೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.